ಮದುವೆ ನಡೆಯುವಂಥ ಸಮಯದಲ್ಲಿ ಪ್ರತಿಯೊಬ್ಬರು ಕೇಳುವಂಥದ್ದು ಗುರುಬಲ ಬಂದಿದ್ಯಾ, ನಮ್ಮ ಮಕ್ಕಳಿಗೆ ಗುರುಬಲ ಬಂದಿದ್ಯಾ ಅಂತ ಕೇಳ್ತಾನೆ ಇರ್ತಾರೆ. ನಾನು ಹೇಳುವಂಥದ್ದು ಗುರುಬಲ ಅನ್ನುವಂಥ ವಿಚಾರ ಮದುವೆ ಮಾಡುವ ದಿವಸ ಆ ಟೈಮಿಂಗ್ಸ್ಗೆ ನಾವು ಬಲವಾಗಿದ್ಯಾ, ಆ ಟೈಮಿಂಗ್ಸ್ ಬಲ ಇದೆಯಾ, ಅದಕ್ಕೆ ಗುರುಬಲ ಅಂತ ಕರಿತೀವಿ ಹೊರತು ಮದುವೆ ಆಗೋ ವಿಚಾರಕ್ಕೆ ಗುರುಬಲ ಯಾವುದೇ ಅಡೆಚರಣೆ ಮಾಡಲ್ಲ. ಉದಾಹರಣೆಗೆ ನಿಮ್ಮ ಮಕ್ಕಳಿಗೆ ಯಾವುದೋ ಒಂದು ದಶ ನಡೀತಾ ಇದೆ, ಸೂರ್ಯ ದಶ, ಚಂದ್ರ ದಶ, ಕುಜ ದಶ. ಆ ದಶದಲ್ಲಿ 2ನೇ ಮನೆ, 7ನೇ ಮನೆ, 11ನೇ ಮನೆ ನಡೆದ್ರೆ ಆ ಕಾಂಬಿನೇಷನ್ಸ್ ಇದ್ರೆ ಖಂಡಿತ ಮದುವೆ ಮಾಡುತ್ತೆ. ಇಲ್ಲಿ ಗುರುನೇ ಬಂದು ಮದುವೆ ಮಾಡಬೇಕು ಅಥವಾ ಶುಕ್ರನೇ ಬಂದು ಮದುವೆ ಮಾಡಬೇಕು ಅನ್ನೋದು ಯಾವುದೇ ರೀತಿ ರೂಲ್ ಇಲ್ಲ. ಯಾವುದೇ ಗ್ರಹ ಆಗಲಿ, 9 ಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಯಾವುದೇ ಗ್ರಹ ನಡೀಲಿ, ಯಾವುದೇ ದಶ ನಡೀಲಿ, ಈ ದಶದಲ್ಲಿ ಕಾಂಬಿನೇಷನ್ ಅಲ್ಲಿ 2ನೇ ಮನೆ, 7, 11ನೇ ಮನೆ ಬಂದ್ರೆ ನಕ್ಷತ್ರದಲ್ಲೋ ಸಬ್ಲಾರ್ಡಲ್ಲೋ ಬಂದಾಗ ಮದುವೆ ನಡೆಯುವುದಂತೂ ನಿಶ್ಚಿತ. ಗುರುಬಲಕ್ಕೂ ಮದುವೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಿಮ್ಮ ಮಕ್ಕಳ ದಶ ಯಾವ್ದು ನಡೀತಾ ಇದೆ ನೋಡ್ಕೊಳ್ಳಿ, ಕಾಂಬಿನೇಷನ್ಸ್ ಯಾವ್ದಿದೆ ಅಂತ ನೀವು ಚೆಕ್ ಮಾಡ್ಕೊಂಡ್ರೆ ಸಾಕು.